ಜೈ ಹಿಂದ್ ಸ್ನೇಹಿತರೆಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ, ಸೊ ಇವಾಗ ಸ್ಟೇಟ್ ಪೊಲೀಸ್ ಅಪ್ಲಿಕೇಶನ್ ಹಾಕಬೇಕಾದ್ರೆ, ಸೊ ನಿಮಗೆ ಯಾವ ಜಿಲ್ಲೆ ಅಂತ ಕೇಳ್ತಾರೆ. ಓಕೆ, ಸೊ ಅಪ್ಲೈ ಮಾಡ್ಬೇಕಾದ್ರೆ ಯಾವ ಜಿಲ್ಲೆ ನೀವು ಅಪ್ಲೈ ಮಾಡ್ತೀರಿ, ಯಾವ ಜಿಲ್ಲೆಯಲ್ಲಿ ವರ್ಕ್ ಮಾಡಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಐತೆ ಅಂತ ಕೇಳ್ತಾರೆ. ಅಪ್ಲೈ ಮಾಡ್ಬೇಕಾದ್ರೆ ಭಾಳ ಹುಷಾರಿಂದ ಅಪ್ಲೈ ಮಾಡಬೇಕು. ಸೊ ಡೀಟೇಲಾಗಿ ಯಾವ ಜಿಲ್ಲೆ ಈ ಬಾರಿ ಸೇಫ್ ಇರ್ಬೋದು. ಸೊ ಓಕೆ, ಸೊ ಅದ್ರ ಡೀಟೇಲ್ ಹಾಕ್ತೀನಿ. ಯಾವ ರೀತಿ ನೀವು ನಿಮ್ಮ ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕು, ಸೇಫ್ ಯಾವ ರೀತಿ ಇರುತ್ತೆ, ಸೊ ಯಾವ ಕಾಸ್ಟ್ ವೈಸು, ಗರ್ಲ್ಸ್ ಆಯಿತು ಬಾಯ್ಸ್ ಆಯಿತು, ಸೊ ಯಾರಿಗೆ ಎಲ್ಲಿ ಸೇಫ್ ಇರುತ್ತೆ ಅಂತ ಡೀಟೇಲ್ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಈಗಲೇ ಸಬ್ಸ್ಕ್ರೈಬ್ ಆಗಿಬಿಟ್ರಿ. ಪ್ರತಿಯೊಂದು ಅಪ್ಡೇಟ್ ಎಲ್ಲ ಪೊಲೀಸ್ ರಿಲೇಟೆಡ್ ನಿಮ್ಮ ಟ್ರೈನಿಂಗ್ ಮುಗಿಸ್ಕೊಂಡು, ನೀವು ಸೆಲೆಕ್ಷನ್ ಆಗಿ ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಬರೋರು ಕೂಡ ಪ್ರತಿಯೊಂದು ಅಪ್ಡೇಟ್ ಈ ಒಂದು ಚಾನಲ್ ಕೊಡ್ತಾ ಇರ್ತೀವಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಓಕೆ, ಸೊ ಆಸ್ ಸೂನ್ ಆಸ್ ನಾವು ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಇದೇ ಚಾನಲ್ ಒಳಗಡೆ. ಆ್ಯಂಡ್ ನೀವೇನಾದರೂ ಪೊಲೀಸ್ ಪ್ರಿಪರೇಷನ್ ಮಾಡ್ತಾ ಇದ್ದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀವಿ, ಈಗಲೇ ಜಾಯ್ನ್ ಆಗ್ರಿ. ಓಕೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀವಿ. ಅಲ್ಲಿ ಕ್ವಶ್ಚನ್ ಪೇಪರ್ ಆಗಿರ್ಬೋದು, ಪ್ರೀವಿಯಸ್ ಕ್ವಶ್ಚನ್ ಪೇಪರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಕಂಪ್ಲೀಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಸೊ ಈಗಲೇ ಜಾಯ್ನ್ ಆಗ್ರಿ. ಡಿಸ್ಕ್ರಿಪ್ಷನ್ ಲಿಂಕ್ ಐತೆ. ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಎರಡು ಗ್ರೂಪಿಗೆ ಜಾಯ್ನ್ ಆಗಿರಿ. ಎರಡು ಗ್ರೂಪಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಈಗಲೇ ಜಾಯ್ನ್ ಆಗಿರಿ ಅಂತ ಹೇಳ್ತೀನಿ. ಬನ್ರಿ ಇವಾಗ ವಿಡಿಯೋ ಕಂಟೆಂಟಿಗೆ ಬರೋಣ ಸ್ನೇಹಿತರೆ. ನಿಮ್ಗೆ ಹೇಳ್ತೀನಿ ಓಕೆ, ಯಾವ್ಯಾವ ಜಿಲ್ಲೆಗಳಿಗೆ ನೀವು ಅಪ್ಲೈ ಮಾಡಬಹುದು ಅಂತೇಳಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ತೀನಿ, ಇವಾಗ ನೋಡಿರಿ ಪೊಲೀಸ್ ಪ್ರಿಪ್ರೇಷನ್ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಟೈಮ್ ಅಂತೂ ಉಳಿದಿಲ್ಲ. ಓಕೆ, ಇವಾಗ ನೋಡಿರಿ ಜೂನ್ ಐತಿ, ಜುಲೈ, ಆಗಸ್ಟ್. ಸೊ ವಿತಿನ್ ನಿಮಗೆ 2 ತಿಂಗಳು, 2ನೇ ತಾರೀಕು ಆಗಸ್ಟ್ ಎಕ್ಸಾಮ್ ಸ್ಟಾರ್ಟ್ ಅದಾವೆ, ಅಂದರೆ ಎಕ್ಸಾಮ್ ಐತಿ. ಸೊ ಇವಾಗ ನಿಮ್ಗೆ ಉಳಿದಿರೋದು 2 ತಿಂಗಳು. ಜೂನ್ ಅಂತೂ ಬಿಡ್ರಿ, 7 ದಿನ, 1 ವಾರ ಇತ್ತು. ಓಕೆ, ಇರೋದು ನಿಮಗೆ ಎಷ್ಟು ಅಂದರೆ 50 ಡೇಸ್, 50 ದಿನ ಅದಾವೆ. ಸೊ ಈ ಒಂದು 50 ದಿನದೊಳಗಡೆ ಸೊ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೋದು, ನಮ್ಮ ಕಡೆಯಿಂದ ನಾವು ಎಷ್ಟು ಪ್ರಿಪ್ರೇಷನ್ ನೀವು ಮಾಡಿಸ್ಬೋದು ಅಂತ ನೋಡಿದರೆ, ನೋಡಿರಿ ಹಲವಾರು ಕಡೆ ಈಶ್ವರಿ ಸರ್ ಆಗಿರ್ಬೋದು, ಹಲವಾರು ಟೀಚರ್ಸ್ ಎಲ್ಲ ಕೂಡ ಸೊ ಕೆಲವೊಂದಿಷ್ಟು ಬ್ಯಾಚ್ಗಳನ್ನ ಲಾಂಚ್ ಮಾಡಿದ್ದಾರೆ. ಸೊ ನಿಮ್ಗೆ ಎಲ್ಲಿ ಇಂಟ್ರೆಸ್ಟ್ ಬರುತ್ತೋ, ಎಲ್ಲಿ ನಿಮ್ಗೆ ಅರ್ಥ ಆಗುತ್ತೋ ಅವ್ರ ಕಡೆ ತೊಗೊರಿ. ಓಕೆ, ನಾವು ಇವರೇ ತೊಗೊರಿ ಅವರೇ ತೊಗೊರಿ ಅಂತ ಹೇಳಲ್ಲ, ಎಲ್ಲರೂ ಬೆಸ್ಟ್ ಅದಾರ. ಸೊ ಎಲ್ಲರೂ ಚೆನ್ನಾಗಿ ಹೇಳ್ತಾರೆ ಅಂತ ಅನ್ಕೋತೀನಿ. ನಿಮ್ಗೆ ಯಾರೆಲ್ಲ ಅರ್ಥ ಆಗುತ್ತೆ ಅಲ್ಲಿ ಕೋರ್ಸ್ ತೊಗೊರಿ. ಇಲ್ಲ ಆಫ್ಲೈನ್ ಹೋಗ್ತಾರೆ ಆಫ್ಲೈನ್ ಹೋಗ್ರಿ, ಇಲ್ಲ ಸರ್ 2 ಬೇರಪ್ಪ ಬುಕ್ ತೊಗೊಂಡು ಓದ್ತಿರೋ ಓದ್ಬೋದು. ಸೊ ನಡೀತದೆ. ಓಕೆ, ಎಕ್ಸ್ಟ್ರಾ ಮಾಡಬೇಕಾಗಿರುವಂಥದ್ದು ಮೇನ್ ಏನಪ್ಪ ಅಂತಂದ್ರೆ, ನಾವು ಲಾಂಚ್ ಮಾಡ್ತಾ ಇದ್ದೀವಿ 4 ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತೀವಿ. ಓಕೆ, ಒಂದು ಪ್ರೀವಿಯಸ್ ಇರ್ತದೆ, ಸ್ಕ್ರೀನ್ ನಿಮ್ಗೆ ಕಾಣತೈತಿ. ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ ಇರ್ತದೆ. ಇನ್ನೂ 3 ಎಕ್ಸ್ಪೆಕ್ಟೆಡ್ ಮೋಸ್ಟ್ ಟಫೆಸ್ಟ್ ಇರ್ತಾವೆ ಕ್ವಶನ್ಸ್. ಓಕೆ, ಫುಲ್ ಹಾರ್ಡೆಸ್ಟ್ ಕ್ವಶನ್ಸ್ ಇರ್ತಾವೆ. ಅದನ್ನು ನಿಮಗೆ ವಿತ್ ಕ್ವಶನ್, ವಿತ್ ಆನ್ಸರ್, ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್ ಕ್ಲಾಸ್, ರೆಕಾರ್ಡೆಡ್ ಕ್ಲಾಸ್ ಕೂಡ ನಿಮ್ಗೆ ಕೊಡ್ತೀವಿ. 4 ಕ್ಲಾಸ್ಗಳು ಇರ್ತಾವೆ ಟೋಟಲ್ ಆಗಿ. ಸೊ ಇದು ಯಾವಾಗ ಇರ್ತವೆ, ಪ್ರತಿ ರವಿವಾರ ಇರ್ತದೆ. ಅಂದರೆ ಯಾವಾಗ ಅಂದರೆ ಅಂದರೆ ಇವತ್ತಲ್ಲ, ಸೊ ಮುಂದೆ ಬರುವಂಥ ರವಿವಾರ ಯಾವಾಗ ಅಂದರೆ 14ನೇ ತಾರೀಕಿಗೆ ಇರ್ತದೆ, ಸಂಡೇ ಒಂದು ಕ್ಲಾಸ್ ಇರ್ತದೆ. ನೆಕ್ಸ್ಟ್ ಸ್ಯಾಟರ್ಡೆ 20ನೇ ತಾರೀಕು ಇರ್ತದೆ. 27ನೇ ತಾರೀಕಿಗೆ 4ನೇ ತಾರೀಕು ಇರ್ತದೆ. ಜುಲೈ 4ನೇ ತಾರೀಕಿಗೆ ನಿಮಗೆ ಕಂಪ್ಲೀಟ್ ಈ 4 ಕ್ಲಾಸ್ಗಳು ನಿಮಗೆ ಸಿಗ್ತಾವೆ. ಬಟ್ ಇದಕ್ಕೆ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಅಂದರೆ 159 ರೂಪೀಸ್ ಐತಿ. ಓಕೆ, ಸೊ ಇದು ನೀವು 2 ದಿನ, ಇನ್ನೂ 2 ದಿನ ಮಾತ್ರ ಇರ್ತದೆ. 2 ದಿನ ಬಿಟ್ಟಾದಮೇಲೆ ಸೊ ಇದಕ್ಕೆ 299 ರೂಪಾಯಿ ಇಡ್ತಾರೆ. ಓಕೆ, ಸೊ ಎಡಿಟರ್ಸ್ ಅವೆಲ್ಲ ಖರ್ಚು ಕೊಡಬೇಕಾಗುತ್ತೆ. ಸೊ ಅದಕ್ಕಾಗಿ 159 ರೂಪಾಯಿ. ಓಕೆ, ನಾವೆಲ್ಲ ಕಟ್ ಮಾಡಿದ್ರು, ಸೊ ನನಗೇನು ಉಳಿಯಲ್ಲ. ಓಕೆ, ಅದು ಬಿಡ್ರಿ, ದುಡ್ಡೆಲ್ಲ ಬಿಡ್ರಿ. 4 ಪ್ರಶ್ನೆ ಪತ್ರಿಕೆ ಸಾಲ್ಯೂಷನ್ ಇರ್ತದೆ. ಆ್ಯಂಡ್ ನಿಮಗೆ 4 ಪ್ರಶ್ನೆಗಳಾದಮೇಲೆ ಸೊ ನಿಮಗೊಂದು ಸೆಷನ್ ಮಾಡ್ತೀವಿ, ವೆಬಿನಾರ್ ಅಂತ ಮಾಡ್ತೀವಿ. ಇದ್ರಾಗ ಇನ್ಕ್ಲೂಡ್ ಇರ್ತದೆ. ಓಕೆ, ಸೊ ಇದಕ್ಕೆ ಎಕ್ಸ್ಟ್ರಾ ವೆಬಿನಾರ್ ಇರ್ತದೆ. ಅದು ಬೇರೆ ಹುಡುಗರು ಇದ್ದರೆ ಸೊ ಅದು ಪೇ ಮಾಡೋಕ್ಕಾಗುತ್ತೆ. ನಿಮಗೆ ಈ ಒಂದು ಬ್ಯಾಚಿಗೆ ಯಾರು ಜಾಯ್ನ್ ಆಗ್ತೀರಿ, ಈ ಒಂದು ಕ್ಲಾಸಿಗೆ ಯಾರು ಜಾಯ್ನ್ ಆಗ್ತೀರಿ, ಸೊ ನಿಮಗೆ ಕಂಪ್ಲೀಟ್ಲಿ ಫ್ರೀ ಇರ್ತದೆ. ವೆಬಿನಾರ್ ಇರ್ತದೆ. ಇದು ಯಾವಾಗಪ್ಪ ಅಂತಂದ್ರೆ 4ನೇ ತಾರೀಕು ನಿಮ್ದು ಎಕ್ಸಾಮ್ ಮುಗಿತಲ್ಲ. ಸೊ ಅದಾದ ನಂತರ 2 ದಿನದೊಳಗಡೆ ನಿಮಗೆ ವೆಬಿನಾರ್ ಮಾಡ್ತೀವಿ. ಮಾಡಿ 1 ಮಂತ್ ಪ್ಲ್ಯಾನ್, ಅಂದರೆ ಉಳಿದಿರೋಂಥ ದಿನಗಳಲ್ಲಿ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೋದು, ಯಾವ ಬುಕ್ಸ್ ಎಲ್ಲ ಓದ್ಬೋದು ಡೀಟೇಲಾಗಿ ಹೇಳ್ತೀವಿ. ಸೊ ಈಗಲೇ ರಿಜಿಸ್ಟರ್ ಆಗಿರಿ. ಸ್ಕ್ರೀನ್ ಕಾಣುತ್ತೆ, ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ತಾ, ಸೊ ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದರೆ ತೊಗೋಬೋದು, ಬೇಕಂದ್ರೆ ಜಾಯ್ನ್ ಆಗ್ಬೋದು, ಬೇಡಂದರೆ ಬಿಡ್ಬೋದು ಅಂತ ಹೇಳ್ತೀನಿ. ನೀವು ಇಬ್ಬರು ಸೇರಿ ಜಾಯ್ನ್ ಆಗಿದ್ರೆ ಸೊ ನಿಮ್ಗೆ 300 ರೂಪೀಸ್ ಸಿಗುತ್ತೆ. ಓಕೆ, ಸೊ ಬನ್ರಿ ಇವಾಗ ವಿಡಿಯೋ ಕನೆಕ್ಟಿಗೆ ಬರೋಣ ಸ್ನೇಹಿತರು. ನೋಡ್ರಿ, ಜಾಸ್ತಿ ವೇಕೆನ್ಸಿಗಳಿರೋದು ಎಲ್ಲಿ ಅಂತಾರೆ 1300. ಸೊ ಇಲ್ಲಿ ಬೆಂಗಳೂರು ಗ್ರಾಮಾಂತರ, ಸೊ ಬೆಂಗಳೂರು ಸೈಡ್ ಬೆಂಗಳೂರು ಡಿಸ್ಟ್ರಿಕ್ಟ್ ಅಂಡರ್ದಲ್ಲಿ ಬರ್ತದೆ. ಸೊ ಇವಾಗ ನೀವು ಅಪ್ಲೈ ಮಾಡ್ಬೇಕಾದ್ರೆ ಫಸ್ಟ್ ನೀವು ತೆಗೆದು ನೋಡ್ತೀರಿ ಎಲ್ಲಿ ಜಾಸ್ತಿ ವೇಕೆನ್ಸಿಗಳಿದಾವೆ, ಸೊ ಅಲ್ಲಿ ಅಪ್ಲೈ ಮಾಡ್ತೀರಿ. ದಯವಿಟ್ಟು ಆ ಒಂದು ತಪ್ಪನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಲಾಸ್ಟ್ ಟೈಮ್ ಯಾರಾದರೂ PC ಸಿವಿಲ್ ಯಾರಾದರೂ ಎಕ್ಸಾಮ್ ಬರ್ದಿರೋ ಕೇಳ್ರು, ಅವ್ರು ಹೇಳ್ತಾರೆ ಡೆಫಿನೆಟ್ ಅದು ನಿಮಗೆ ಪ್ರಾಬ್ಲಮ್ ಆಗ್ತದೆ. ಯಾಕಂತ ಹೇಳ್ತೀನಿ. ಈಗ ನೋಡಿರಿ, ನೀವು ಅಷ್ಟೇ ಅಲ್ಲ, ಸೊ ತುಂಬ ಜನ ಹುಡುಗರು, ಸೊ ಯಾರಿಗೆ ನೋಡಿರಿ ಇವಾಗ ಈ ಒಂದು ವಿಡಿಯೋ ಯಾರು ನೋಡ್ತಾರೆ ಸ್ವಲ್ಪ ಚೇಂಜ್ ಮಾಡ್ತಾರೆ. ಯಾರಿಗೆಲ್ಲ ಗೊತ್ತಿಲ್ಲ, ಓಕೆ, ಸುಮ್ಮನೆ ಅವ್ರು ಅಪ್ಲೈ ಮಾಡಿಬಿಡ್ತಾರೆ ಬೆಂಗಳೂರು ಅಂತೇಳಿ. ಓಕೆ, ಸೊ ಬೆಂಗಳೂರು ಅಪ್ಲೈ ಮಾಡಿದರೆ ಸ್ವಲ್ಪ ಕಾಂಪಿಟೇಷನ್ ಹೆವಿ ಆಗುತ್ತೆ. ಕಾಂಪಿಟೇಷನ್ ಹೆವಿ ಆದರೆ ಅಲ್ಲಿ ಕೂಡ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಯಾವ್ಯಾವ ಜಿಲ್ಲೆಗಳು ಅಪ್ಲೈ ಮಾಡ್ಬೋದು ಅಂತ ಹೇಳಲ್ಲ, ಯಾವ್ಯಾವ ಜಿಲ್ಲೆಗಳು ಅಪ್ಲೈ ಮಾಡಬೇಡಿ ಅಂತ ಹೇಳ್ತೀನಿ. ಬಟ್ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮ ಡಿಸಿಷನ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ಓಕೆ, ಸೊ ಎಷ್ಟು ಟೀಚರ್ಸು ಯಾರು ಏನು ಹೇಳಿದ್ರು, ಸೊ ನೀವು ಯಾವ ಜಿಲ್ಲೆ ಹಾಕ್ತಾರೆ ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ. ನಾವು ಎಕ್ಸ್ಪೆಕ್ಟೆಡ್ ಈ ಒಂದು ಜಿಲ್ಲೆಗಳಿಗೆ ಹಾಕೋ ಸ್ವಲ್ಪ ವಿಚಾರ ಮಾಡಿ ಹಾಕ್ರಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇಲ್ಲಿ ಹಾಕಬೇಡ್ರಿ, ಇಲ್ಲೇ ಹಾಕ್ರಿ ಅಂತ ನಾನು ಹೇಳಕ್ಕೆ ಸಾಧ್ಯ ಇಲ್ಲ, ಹೇಳಕ್ಕೆ ಬರೋದಿಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ಧಾರವಾಡದಲ್ಲಿ ಹೆವಿ ಕಾಂಪಿಟೇಷನ್, ಅಲ್ಲಿ ಕಾಂಪಿಟೇಟಿವ್ ಹುಡುಗರು ಅಲ್ಲೇ ಅದಾರ. ಸೊ ತುಂಬ ಜನ ಆಲ್ಮೋಸ್ಟ್ ಅಲ್ಲಿ ಗೊತ್ತಿಲ್ಲದೆ ಅಲ್ಲೇ ಹಾಕ್ತಾರೆ. ಸೊ ಅಲ್ಲೇ ಹೆವಿ ಕಾಂಪಿಟೇಷನ್ ಆಗುತ್ತೆ ಧಾರವಾಡ.
ಸೆಕೆಂಡ್ ಬೆಂಗಳೂರು. ಓಕೆ, ಸೊ ಬೆಂಗಳೂರು ದೊಡ್ಡ ಸಿಟಿ ಐತಿ, ಸೊ ಎಲ್ಲರೂ ಗೊತ್ತಿರ್ತಾರೆ ರಾಜಧಾನಿ ಐತಿ. ಸೊ ಹಾಗಾಗಿ ಅಲ್ಲೂ ಕೂಡ ಹೆವಿ ಕಾಂಪಿಟೇಷನ್ ಆಗುತ್ತೆ. ನೆಕ್ಸ್ಟ್ ವಿಜಯಪುರ, ಬೆಳಗಾವಿ ಮತ್ತು ಬಾಗಲಕೋಟೆ. ಓಕೆ, ಗದಗ ಒಂದು. ಸೊ ಇವು 6 ಜಿಲ್ಲೆಗಳನ್ನು ಬಿಟ್ಟು ಎಲ್ಲಿ ವೇಕೆನ್ಸಿಗಳು ಜಾಸ್ತಿ ಇದ್ದಾವೆ ಏನೇನು ನೋಡ್ಬೇಕು ಹೇಳ್ತೀನಿ ನೋಡ್ರಿ. ಈ 6 ಜಿಲ್ಲೆಗಳನ್ನು ಬಿಟ್ಟು ಹಾಕ್ರಿ. ಈ ಜಿಲ್ಲೆಗಳಿಗೆ ಹಾಕ್ಬೋದು, ನಾ ಬೇಡನಲ್ಲ. ಸೊ ನಿಮ್ಮೂರು ಬಿಜಾಪುರ ಅಥವಾ ಧಾರವಾಡ ಇದ್ರೆ ಹಾಕ್ರಿ, ಪ್ರಿಪರೇಷನ್ ಮಾಡಿ ಜಾಸ್ತಿ ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗತ್ತೆ ಅಷ್ಟೇ. ಸೆಲೆಕ್ಷನ್ ಆಗುತ್ತೆ, ಆಗಲ್ಲ ಅಂತಲ್ಲ. ಓಕೆ, ಇವು 6 ಜಿಲ್ಲೆಗಳನ್ನು ಬಿಟ್ಟು ನೀವೇನಾದರೂ ಅಪ್ಲೈ ಮಾಡ್ತಿದ್ರೆ ಏನೇನು ಪಾಯಿಂಟ್ಸ್ ನೀವು ನೋಡಬೇಕು. ಒಂದನೇದು, ನಿಮ್ಮ ಯಾವ ಜಿಲ್ಲೆಗೆ ಅತಿ ಹೆಚ್ಚು ವೇಕೆನ್ಸಿಗಳಿದಾವೆ, ಓಕೆ, ಆ ಒಂದು ಜಿಲ್ಲೆಗೆ ಹಾಕ್ರಿ. ನೆಕ್ಸ್ಟ್ ಅಥವಾ ಎರಡನೇದು, ನಿಮ್ಮ ಕಾಸ್ಟಿಗೆ ಎಲ್ಲಿ ವೇಕೆನ್ಸಿ ಜಾಸ್ತಿ ಇದೆ ಅಲ್ಲಿ ಹಾಕ್ರಿ. ಓಕೆ, ಸೊ ಇದು ಜಾಸ್ತಿ ವೇಕೆನ್ಸಿಗಳು, ಇವಾಗ ನೀವು ಒಬ್ಬರು ಹುಡುಗರಿದ್ರೆ, ಸೊ ಜಾಸ್ತಿ ವೇಕೆನ್ಸಿಗಳು ಎಲ್ಲಿದಪ್ಪ ಅಂದರೆ ಯಾವುದೋ ಒಂದು ಜಿಲ್ಲೆ ಅಂತ ಅನ್ಕೋರಿ. ಎಕ್ಸ್ ಅನ್ನೋ ಒಂದು ಜಿಲ್ಲೆ ಒಳಗೆ ಜಾಸ್ತಿ ವೇಕೆನ್ಸಿಗಳು ಅದಾವೆ. ಜಾಸ್ತಿ ವೇಕೆನ್ಸಿ ಬರೀ ಗರ್ಲ್ಸಿಗಿದ್ದು ಅಂದ್ರೆ ಒಂದು ನಿಮಗೆ ನ್ಯೂಸ್ ಐತಿ. ಓಕೆ, ಸೊ ಹಾಗಾಗಿ ಮೇಲ್ಗೆ ಎಷ್ಟು ವೇಕೆನ್ಸಿಗಳು, ಅದರಲ್ಲೂ ಕಾಸ್ಟ್, ನೀವು ಫೀಮೇಲ್ ಇದ್ದರೆ ಫೀಮೇಲ್ಗೆ ಎಷ್ಟು ವೇಕೆನ್ಸಿಗಳು, ನಿಮ್ಮ ಕಾಸ್ಟಿಗೆ ಎಷ್ಟು ವೇಕೆನ್ಸಿಗಳಿದಾವೆ. ಸೊ ಇವೆರಡು ಮ್ಯಾಟ್ರ್ ಆಗ್ತದೆ. ಆ್ಯಂಡ್ ಆ ಒಂದು ಜಿಲ್ಲೆ ಸುತ್ತಮುತ್ತ ಎಷ್ಟು ಜಿಲ್ಲೆಗಳಿದಾವೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೋಡ್ರಿ, ಮಧ್ಯದ ಜಿಲ್ಲೆ ಕರ್ನಾಟಕ ಮಿಡಲ್ ಡಿಸ್ಟ್ರಿಕ್ ಏನಿರ್ತವೆ ಸುತ್ತಮುತ್ತ ಜಿಲ್ಲೆ ಇದ್ರೆ ಅವ್ರು ಅಪ್ಲೈ ಮಾಡ್ತಾರೆ. ಯಾಕಂದ್ರೆ ಆಯ್ತು, ನಾವು ಇವಾಗ ನೋಡ್ರಿ ಬಿಜಾಪುರ ಹುಡುಗರು ಇದ್ರೆ, ಸೊ ಅವ್ರು ಆಯ್ತು ಬಾಲ್ಕೋಟೆ ವರ್ಕ್ ಮಾಡೋಣ ಅಂತಾರೆ, ಅದ್ರಾಗ ಏನೈತೆ ಹೋಗಿರ್ತಾರೆ. ಓಕೆ, ಸೊ ಬಾರ್ಡರ್ ಇದ್ದಂಥ ಜಿಲ್ಲೆಗಳು ಏನು ಪ್ರಾಬ್ಲಮ್ ಇಲ್ಲ. ಸೊ ಕರ್ನಾಟಕ ಮಿಡಲ್ ಏನು ಮ್ಯಾಪ್ ಒಳಗೆ ಮಿಡಲ್ ಏನು ಜಿಲ್ಲೆಗಳಿದಾವೆ, ಸೊ ಅವ್ರು ಸ್ವಲ್ಪ ಹುಷಾರಾಗಿ ಹಾಕಬೇಕು. ಓಕೆ, ನಿಮ್ಮ ಜಿಲ್ಲೆಗಳೇ ಹಲವಾರು ಜನ ಅಪ್ಲೈ ಮಾಡ್ತಾರೆ. ಇನ್ನೊಂದು, ಅಪ್ಲೈ ಮಾಡ್ಬೇಕಾದ್ರೆ ಡಾಕ್ಯುಮೆಂಟ್ಸನ್ನು ಮಿಸ್ಟೇಕ್ ಮಾಡೋಕೆ ಹೋಗಬೇಡ್ರಿ. ಸೊ ನಿಮಗೆ ಡೈರೆಕ್ಟ್ಲಿ ರಿಮೂವ್ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಸೊ ಅದರಿಂದ ಮಿಸ್ಟೇಕನ್ನು ಮಾಡೋಕೆ ಹೋಗಬೇಡ್ರಿ. ಸೊ ಯಾವೆಲ್ಲ ಜಿಲ್ಲೆಗಳು ಅಪ್ಲೈ ಮಾಡಬಾರ್ದು ಅಂತ ಹೇಳಿದ್ದೀನಿ, ಉಳಿಕೆ ಜಿಲ್ಲೆಗಳು ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡಿರಿ. ನೋಡಿರಿ, ಇವೆಲ್ಲ ಬಿಟ್ಟು ನೋಡಿರಿ, ಇನ್ನೊಂದು 10 ಹೇಳಿದ್ರೆ ಇದು ಆಯ್ತು, ಇನ್ನೊಂದು ಉಳಿದಿರೋಂಥ 10 ಉಳಿತಾವೆ. ಸೊ ಇಲ್ಲಿ ಅಪ್ಲೈ ಮಾಡಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು 6 ಜಿಲ್ಲೆಗಳು ಹೆವಿ ಕಾಂಪಿಟೇಷನ್ ಆಗುತ್ತೆ. ಓಕೆ, ಸೊ ಅಪ್ಲೈ ಮಾಡ್ಬೋದು, ಇಲ್ಲಿ ಕೂಡ ಮಾಡಿರಿ, ಬೇಡ ಅನ್ನಕ್ಕೆ ಬರಲ್ಲ. ಸೊ ಇನ್ನೂ ಸಲ ಹೇಳ್ತೀನಿ, ನೀವು ಇದು ನಿಮ್ಮ ನಿರ್ಧಾರ ಇರ್ತದೆ. ಓಕೆ, ಸೊ ಮತ್ತೆ 10 ವಿಡಿಯೋ ನೋಡಬೇಡ್ರಿ ಯಾವ ಜಿಲ್ಲೆ ಅಪ್ಲೈ ಮಾಡಲಿ ಅಂತೇಳಿ. ಸೊ ಇದ್ರ ಮೇಲೆ ತಿಳ್ಕೊಂಬಿಡ್ರಿ. ಬೆಂಗಳೂರು ಮತ್ತು ಧಾರವಾಡ, ಬಿಜಾಪುರ, ಬೆಳಗಾವಿ ಮತ್ತು ಬಾಗಲಕೋಟೆ, ಗದಗ. ಸೊ ಹೆವಿ ಕಾಂಪಿಟೇಷನ್ ಇರುತ್ತೆ. ಹುಬ್ಳಿ ಒಂದು. ಓಕೆ, ಹುಬ್ಳಿ ಕಡಿಮೆ ಆಗ್ಬೋದು, ಬಟ್ ಹುಬ್ಳಿ ಕೂಡ ಕಾಂಪಿಟೇಷನ್ ಒಂದು ಲೆವೆಲಿಗೆ ಇರುತ್ತೆ. ಓಕೆ, ಯಾಕಂದರೆ ಸುತ್ತಮುತ್ತ ಧಾರವಾಡ ಬರುತ್ತೆ. ಓಕೆ, ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಮತ್ತು ಹೈಯೆಸ್ಟ್ ಡೆವಲಪ್ ಆಗಿರುವಂಥ ಜಿಲ್ಲೆ ಅದು. ಸೊ ನೆಕ್ಸ್ಟ್ ಉಳಿದಿರುವಂಥ ಚಾಮರಾಜನಗರ, ಶಿವಮೊಗ್ಗ, ಸೊ ಹಲವಾರು ಇದಾವೆ. ಸೊ ನೀವು ಅಲ್ಲಿ ಬೇಕಾದ್ರೆ ತುಮಕೂರು ಅಪ್ಲೈ ಮಾಡಿರಿ. ಸೊ ಎಲ್ಲಿ ನಿಮಗೆ ಚೆನ್ನಾಗಿ ಅನಿಸುತ್ತೆ, ಎಲ್ಲಿ ನಿಮಗೆ ಕ್ಲೈಮೇಟ್ ಇಷ್ಟ ಆಗುತ್ತೆ, ಸೊ ಅಲ್ಲಿ ಅಪ್ಲೈ ಮಾಡಿ ಪ್ರಿಪ್ರೇಷನ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡಿದ್ರೆ ನಾವು ಹೇಳಿದ್ದೀನಿ, ಬ್ಯಾಚ್ ಬಗ್ಗೆ ಕೂಡ ಹೇಳಿದ್ದೀವಿ. ಆ್ಯಂಡ್ ಇನ್ನೊಂದು, ಬುಕ್ಸ್ ಯಾವೆಲ್ಲ ಬುಕ್ಸ್ ನಾವು ತೊಗೋಬೇಕು, ಯಾವೆಲ್ಲ ಬುಕ್ಸ್ ತೊಗೋಬಾರ್ದು ಅಂತ ಡೀಟೇಲ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀವಿ. ಸೊ ವೇಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮೊದಲು ಕೂಲಾಗಿ ಕೂತ್ಕೊಂಡು ಅಪ್ಲೈ ಮಾಡಿರಿ. ಓಕೆ, ಸೊ ಕೂಲಾಗಿ ಕೂತ್ಕೊಂಡು ಅಪ್ಲೈ ಮಾಡಿರಿ. ಸೊ ಎಷ್ಟು ಯಾವ ಬುಕ್ಸ್ ಎಲ್ಲ ತೊಗೋಬೇಕು, ಯಾವ ಸಬ್ಜೆಕ್ಟ್ಗೆ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದು ಆದ ನಂತರ ನಿಮಗೆ ಇಷ್ಟ ಆದರೆ ತೊಗೋರಿ. ಓಕೆ, ಬಟ್ ಆ ಒಂದು ವಿಡಿಯೋ ಯಾರು ಮಿಸ್ ಮಾಡೋಕೆ ಹೋಗಬೇಡ್ರಿ. ಇನ್ನೊಂದು 2-3 ದಿನದಲ್ಲಿ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಹೀಗೆ ಆ್ಯಂಡ್ ಡಿಸ್ಕ್ರಿಪ್ಷನ್ ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ. ಈಗಲೇ ಜಾಯ್ನ್ ಆಗಿರಿ, ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಓಕೆ, ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಟೇಕ್ ಕೇರ್. ಬೈ. ಜೈ ಹಿಂದ್, ಜೈ ಭಾರತ್.